ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸಂಜೆ 6:15. ಸೊ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಊದ್ಬಿಟ್ಟಿತ್ತು ನೋಡಿ, ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಸ್ವಲ್ಪ ಊದಿದೆ ಮತ್ತು ಪೇಯ್ನ್ ಆಗ್ತಾ ಇದೆ ಇವತ್ತು, ಯಾಕೆ ಅಂತ ಗೊತ್ತಿಲ್ಲ. ಸೊ ಡಾಕ್ಟರ್ನ ಒಂದ್ಸಲಿ ಕಾಲ್ ಮಾಡಿ ಕೇಳ್ತೀನಿ. ಹಾಗೆ ಸ್ವಲ್ಪ ಸ್ವೀಟ್ಸ್ ತಿನ್ನಬೇಕು ಅನಿಸ್ತು, ಹಾಗಾಗಿ ನೋಡಿ ಇಲ್ಲಿ ಕಾಂತಿ ಸ್ವೀಟ್ಸಲ್ಲಿ ಸ್ವಲ್ಪ ಸ್ವೀಟ್ ತಗೊಂಡೆ. ಹಾಗೆ ಇನ್ನು ಕೆಲವೊಂದೊಂದು ಇದು ಸಮೋಸ, ಹಾಗೆ ಇದು ಪೇಣಿ ಅಂತ ನಾನು ಆವಾಗ ಚೈಲ್ಡ್ಹುಡ್ಡಲ್ಲಿ ತಿಂತಿದ್ದೆ. ಸೊ ಇವಾಗ ತಿನ್ನಬೇಕಂತ ಅನ್ನಿಸ್ತು, ಸೊ ಹಾಗಾಗಿ ತರಿಸಿದ್ದೀನಿ ಪೇಣಿ ಕೂಡ. ಹಾಗೆ ಬ್ರೆಡ್ ಇರಲಿಲ್ಲ ಮನೇಲಿ, ಹಾಗೆ ಬ್ರೆಡ್ ತರಿಸ್ದೆ. ನನ್ನ ಮಗನಿಗೆ ಬ್ರೆಡ್ ತುಂಬ ಇಷ್ಟ, ಹಾಗೆ ಕಾಜು ಬರ್ಫಿ. ಸ್ವಲ್ಪ ನಮಗೆ ಎಷ್ಟು ಮಿನಿಮಲೈಸ್ಡ್ ಮಾಡಿ ತೊಗೊಬೋದು ಅಷ್ಟು ತೊಗೊಬೋದು, ಸ್ವಲ್ಪ ಕಾಸ್ಟ್ಲಿ ಅಷ್ಟೇ. ಸೊ ಓಕೆ, ಮ್ಯಾನೇಜಬಲ್, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ಹಾಗಾಗಿ ನಾನು ಲೈಕ್ ಮಾಡ್ತೀನಿ. ಸೊ ಸ್ವೀಟ್ ತಿಂದು ಆ ನಂತರ ಸಿಗ್ತೀನಿ. ಬಾಯ್. ಫುಲ್ ಜ್ಯೂಸಿಯಾಗಿ ಇರುತ್ತೆ ಇದು ರಸಗುಲ್ಲ. ನನಗೆ ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು. ಸೊ ಅದಾದ ನಂತರ ನಾನು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಒಂದ್ಸಲಿ ಹಾಗೆ ಒರೆಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ನೀವಿನ್ನು ಕೌಂಟರ್ ಟಾಪ್ ಅರೇಂಜ್ಮೆಂಟ್ ಹಾಗೆ ಕ್ಲೀನಿಂಗ್ ಟಿಪ್ನ ಇನ್ನು ವೀಡಿಯೋ ಏನಾದ್ರು ನೋಡಲಿಲ್ಲ ಅಂದರೆ ಲಾಸ್ಟ್ ವ್ಲಾಗ್ ಅದೇ ಆಗಿರುತ್ತೆ, ದಯವಿಟ್ಟು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದು ಆ್ಯಕ್ಚುಲಿ ಫ್ರೈಡೇ ನೈಟಿಂದ ಸ್ಯಾಟರ್ಡೇ ಆಫ್ಟರ್ನೂನ್ವರೆಗೂ ಇರುತ್ತೆ ಈ ಒಂದು ವ್ಲಾಗು. ಸೊ ನಮ್ಮ ಕಿಚನ್ನು ಎಲ್ಲ ಹೇಗಿದೆ, ನನ್ನ ಅರೇಂಜ್ಮೆಂಟ್ ಹಾಗೆ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಯಿತಾ ಅನ್ನೋದು ಕಮೆಂಟ್ ಮೂಲಕ ನೀವು ನನಗೆ ಹೇಳ್ಬೋದು. ಸೊ ಹಾಗೆ ಇನ್ಯಾವುದಾದ್ರು ಹೊಸ ವೀಡಿಯೋ ನಿಮಗೆ ಬೇಕು ಅಂತ ಅನಿಸಿದ್ರು ಕೇಳಿ, ನಾನು ಮಾಡ್ತೀನಿ. ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಸೊ ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಇದ್ದರೆ ಮೈಂಡು ಸ್ವಲ್ಪ ಕ್ಲೀನ್ ಆಗುತ್ತೆ. ಕೆಲವರು ಹೇಳ್ತಾ ಇದ್ರಿ ತುಂಬ ಲೆಂತಿ ವೀಡಿಯೋಸ್ ಮಾಡಿ, ತುಂಬ ಶಾರ್ಟ್ ವೀಡಿಯೋಸ್ ಆಯಿತು ಅಂತ ಎಲ್ಲ ಹೇಳ್ತಾ ಇದ್ರಿ. ಸೊ ಹಾಗಾಗಿ ಅವ್ರಿಗೆಲ್ಲರಿಗೂ ಈ ಒಂದು ವೀಡಿಯೋ ಸ್ವಲ್ಪ ಲೆಂತಿ ಆಗಿದೆ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ತುಂಬ ಜನನೇ ಇಷ್ಟಪಟ್ಟು ನೋಡ್ತೀರಾ. ಸೊ ಅದಾದ ನಂತರ ಕಾಯಿನ ತುರ್ಕೊಂಡು ಚಿಕನ್ ತಂದಿದ್ರು. ಸೊ ಹಾಗೆ ಚಿಕನ್ ಸಾಂಬಾರು ಮಾಡೋಣ ಅಂತ ಕಾಯಿನ ತುರ್ಕೋತಾ ಇದ್ದೀನಿ. ಕಾಯಿ ಒನ್ ಟೈಮ್ ನಾನು ತುರಿದು ಇಟ್ಕೊಂಡ್ರೆ ಒಂದು 3 ಡೇಸ್ಗಾದರೂ ಆಗುತ್ತೆ. ಸೊ ಹಾಗಾಗಿ ಒಂದೇ ಸರಿ ಪಾಪು ಬರೋ ಅಷ್ಟರಲ್ಲಿ ತುರ್ಕೊಂಬಿಡ್ತೀನಿ. ಪಾಪು ಬಂದರೆ ನನಗೆ ತುರ್ಕೊಳ್ಳೋಕ್ಕೆ ಆಗೋಲ್ಲ, ಕೈಯೆಲ್ಲ ಮಧ್ಯೆ ಇಡ್ತಾಳೆ. ಹಾಗೆ ಇಳಿಗೆ ಮನೇಲಿ ಪಾಪು ಆಟಾಡೋಕ್ಕೆ ಬರ್ತಾಳೆ, ಅದಕ್ಕೆ ಸ್ವಲ್ಪ ಭಯ ನನಗೆ. ಅದಕ್ಕೋಸ್ಕರ ಅವಳು ಇಲ್ಲದೇ ಇದ್ದಾಗಲೇ ಸ್ವಲ್ಪ ಬೇಗ ತುರ್ಕೋತಾ ಇದ್ದೀನಿ. ಚಿಕನ್ ಸಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಆಗ್ತಾನೆ ತೋರಿಸ್ತೀನಿ. ಸೊ ರೆಸಿಪಿನೂ ತೋರಿಸ್ದಾಗೆ ಆಗುತ್ತೆ. ಹಾಗೆ ಕಡಲೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ಚಿಕನ್ ಇಲ್ಲಿ ಬಂದು 1 kg 1.5 kg ಇದೆ. 1/2 kg ನಾನು ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ 1 kgಲಿ ನಾನು ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಆದರೆ ಒಂದೇ ದಿನ ತಿನ್ನೋದ್ರಿಂದ ಸ್ಯಾಟರ್ಡೆ ನಮ್ಮನೆ ತಿನ್ನಲ್ಲ, ಹಾಗಾಗಿ ಫ್ರೈಡೇ ಒನ್ ಟೈಮ್ಗಾಗುತ್ತೆ ಅಂತ. ಚಿಕನಲ್ಲಿ 1 kg, ಅದು ಗಟ್ಟಿ ಕೋಳಿ ಅಂತ ಅಂತಾರೆ. ಸೊ ಇದನ್ನ ತುಂಬ ಸಾರು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ತುಂಬ ಕ್ಲೀನ್ ಮಾಡಿ ಹಳದಿ ಮತ್ತು ಉಪ್ಪು 2 ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಅದಾದ ನಂತರ ನಾನು ಇಲ್ಲಿ ಕುಕ್ಕರ್ನ ಇಟ್ಕೊಂಡು ಇಲ್ಲಿ ಆಯಿಲ್ ಒಂದು 3ರಿಂದ 4 ಸ್ಪೂನ್ ಆಯಿಲ್ನ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಇದು ಚಿಕನ್. ಅದರಲ್ಲೂ ಇದು ಒಂದು ಸ್ವಲ್ಪ ಹಳ್ಳಿ ಸ್ಟೈಲ್, ನಾಟಿ ಸ್ಟೈಲ್ ಥರ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಬಂದು ಹಾಸನ ಸೈಡಲ್ಲಿ ಈ ಥರ ಗಟ್ಟಿ ಕೋಳಿ ಸಾಂಬಾರೆಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟಿ ಕೂಡ ಇರುತ್ತೆ. ನಿಮ್ಮಲ್ಲಿ ಯಾರಾದರೂ ನನ್ನ ವ್ಲಾಗ್ ಹಾಸನವ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಹಾಯ್ ಅಂತ ಒಂದು ಕಮೆಂಟ್ ಹಾಕಿ. ಹಾಗೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ. ನಿಮ್ಮ ಸೈಡಲ್ಲೂ ಹೀಗೆ ಅನಿಸುತ್ತೆ ಮಾಡೋದು.
ನಾನು ಬರೋ ಥರ ತೋರಿಸಿದ್ದೀನಿ. ಹಾಗೆ 1ರಿಂದ 1.5 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇಲ್ಲಿ ಬೆಣ್ಣೆ ಕೂಡ ಹಾಕೋಬೋದು. ಬೆಣ್ಣೆ ಹಾಕಿದ್ರೆ ಇಡ್ತೀವಲ್ಲ, ಇಟ್ಟು ಕುದಿಸೋಕೆ ಹೋದರೆ ಅದು ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಬೆಣ್ಣೆ ಹಾಕಲ್ಲ. ಈ ಎಣ್ಣೆ ಕಾದಾದಮೇಲೆ ಇದಕ್ಕೆ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿ ನಾನು ಏನು ರುಬ್ಬಕ್ಕೆ ಅಂತ ಇಟ್ಕೊಂಡಿದ್ದೆ, ಸೊ ಅದನ್ನೆಲ್ಲ ರುಬ್ಬಿ ಪೇಸ್ಟ್ ಮಾಡಿ ಸ್ವಲ್ಪ ಚಿಕನ್ ಫ್ರೈ ಆಗಬೇಕು ಆಯಿಲಲ್ಲಿ. ಆದಮೇಲೆ ಒಂದು ಗ್ರೈಂಡರ್ಗೆ ಆನಿಯನ್ನು, ಒಂದು ಮೀಡಿಯಮ್ ಸೈಜ್ ಆನಿಯನ್ನು, ಇಲ್ಲ ದೊಡ್ಡ ಸೈಜ್ ಆದರೆ 1, ಮೀಡಿಯಮ್ ಸೈಜ್ ಆದರೆ 1.5 ಆನಿಯನ್ನು, ಬೆಳ್ಳುಳ್ಳಿ 1, ಶುಂಠಿ 1.5 ಇಂಚು, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಗ್ರೈಂಡು, ಅಂದರೆ ಒಂದು ಪೇಸ್ಟ್, ಇದು ಒಂದು ಪೇಸ್ಟ್ ಆದರೆ ಇನ್ನೊಂದು ಪೇಸ್ಟ್ ಸಪ್ರೇಟ್ ಇರುತ್ತೆ, ಅದನ್ನ ಗ್ರೈಂಡ್ ಮಾಡಿಕೊಂಡು ಈ ಪೇಸ್ಟ್ನ ಫಸ್ಟ್ ಹಾಕ್ಕೊಂಡು 1/4 ಗಂಟೆ ಬೇಯಿಸ್ಕೋಬೇಕು. ಸೊ ಇಲ್ಲಿ ನಾನು ಇನ್ನೊಂದು ಮಸಾಲೆ, ಸೆಕೆಂಡ್ ಮಸಾಲೆ ಬಂದು ಇಲ್ಲಿ ಹುರ್ಗಡ್ಲೆ, ಚಕ್ಕೆ, ಲವಂಗ ಎತ್ತಿಟ್ಕೊಂಡಿದ್ವಲ್ಲ ಅಷ್ಟನ್ನು ಹಾಕಿ, ಹಾಗೆ ಅಚ್ಕಾರದ ಪುಡಿ, ತುಂಬ ಖಾರ ಇದ್ದರೆ 1 ಸ್ಪೂನ್ ಹಾಕಿ, ಖಾರ ಇಲ್ಲ ಅಂದರೆ 1.5 ಸ್ಪೂನ್ ಹಾಕಿ, ಧನಿಯಾ ಪೌಡರ್ 2 ಸ್ಪೂನು, ಧನಿಯಾ ಪೌಡರ್ ಸ್ವಲ್ಪ ಮೇಲಿರಬೇಕು ಟೇಸ್ಟು, ಧನಿಯಾ ಪೌಡರು, ಹಾಗೆ ಕಾಯಿ ಎಷ್ಟು ಬೇಕೋ ಅಷ್ಟು ಕಾಯಿ. ನಮ್ಮನೆ ಕಾಯಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿನೇ ಹಾಕ್ತೀನಿ, ಹಾಗಾಗಿ ಒಂದು ಅರ್ಧ ಹೋಳಲ್ಲಿ ಅರ್ಧ ಅಂತಲೇ ಹೇಳ್ಬೋದು. ಸೊ ಹಾಕಿ ರುಬ್ಬಿಟ್ಟು ಇದು ಸೆಕೆಂಡ್ ಪೇಸ್ಟ್ ಆಗುತ್ತೆ ಸಾಂಬಾರಿಗೆ. ಹಾಕಿಬಿಟ್ಟು ವಿಷಲ್ ಹಾಕಿ ಮುಚ್ಚಿ ಒಂದು 3 ವಿಷಲ್ ತೊಗೋಬೇಕು. ಗಟ್ಟಿ ಕೋಳಿ ಆಗಿರೋದ್ರಿಂದ ಇದು ಬೇಯೋದು ಲೇಟು, ಸೊ ಹಾಗಾಗಿ 3 ವಿಷಲ್ ತೊಗೋಬೇಕು. ಈ ಪೇಸ್ಟು ಕೂಡ ರೆಡಿ ಆಯಿತು. ಈಗ ರೆಡಿ ಆಗಿರೋದನ್ನ ಗ್ರೀನ್ ಕಲರ್ ಪೇಸ್ಟ್ ಜೊತೆ ಹಾಕ್ಕೊಂಡು ಮಾಡ್ಕೊಳ್ಳೋದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕು ಅಂದವರು ಇದಕ್ಕೆ ಏಲಕ್ಕಿ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಒಂದ್ಸಲಿನಾದರೂ ಮಾಡ್ಕೊಂಡು ತಿನ್ನಿ. ಅದರಲ್ಲೂ ಚಳಿಗಾಲದಲ್ಲಿ ಇದನ್ನು ತೆಳುಗೆ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಕುಡಿತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮೆಣಸು ನಾನು ಹಾಕೋದು ಮರೆತೆ, ಹಾಗಾಗಿ ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ನಮಗೆ ಎಷ್ಟು ವಾಟರ್ ಕ್ವಾಂಟಿಟಿ ಬೇಕು ಈ ಟೈಮಲ್ಲಿ ಹಾಕ್ಕೊಂಡು ಕ್ಲೋಸ್ ಮಾಡಿ ಇಡಬೇಕು. ಅದ್ರ ಜೊತೆಗೆ ಒಂದು ಮುದ್ದೆ ಕಾಂಬಿನೇಷನ್ ಯಾರಿಗೆ ತಾನೇ ಇಷ್ಟ ಇರೋಲ್ಲ, ಚಿಕನ್ ಸಾರು ಮತ್ತು ಮುದ್ದೆ ಅಲ್ವಾ. ಸೊ ನಾನಂತೂ ಇವಾಗ ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಿ ಮಲ್ಕೋಬೇಕು. ನಾಳೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಇದೆ. ರಿಷಿಗೂ ಕೂಡ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದೆ, ಹಾಗಾಗಿ ಸ್ವಲ್ಪ ಬೇಗನೆ ಹೋಗಬೇಕು. ಅದಕ್ಕೋಸ್ಕರ ಬೇಗ ಊಟ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮುದ್ದೆ, ಚಿಕನ್ ಸಾಂಬಾರು, ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿ, ಒಳ್ಳೆ ಕಾಂಬಿನೇಷನ್ ಅಲ್ವಾ, ಯಾರಿಗೆ ತಾನೇ ಇಷ್ಟ ಇಲ್ಲ. ಸೊ ಒಂದ್ಸಲಿನಾದ್ರು ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಕಂಟಿನ್ಯೂ ಮಾಡ್ತೀನಿ.
ಮಾಡಿ ಮಲ್ಕೋತೀನಿ, ನಿಮಗೆ ಗೊತ್ತೇ ಇದೆ. ಅದಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗು ಹಾಲನ್ನ ಒಂದೊಂದು ಸಲ ನಾನು 15 ಡೇಸ್ ಒನ್ಸ್ ಕೈಯಲ್ಲೇ ಒರೆಸ್ತೀನಿ. ಹಾಲಲ್ಲಿ ತುಂಬ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಫಿಸಿಕಲಿ ಕೂಡ ಫಿಟ್ ಆಗ್ತೀವಿ. ಹಾಗೆ ಹೊಟ್ಟೆ ಭಾಗ ಏನಿದೆ ಅದು ಫ್ಯಾಟ್ ಡೆಪಾಸಿಟ್ ಆಗಿರುತ್ತಲ್ಲ ಅದು ಕರಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು 15 ದಿವಸಕ್ಕೆ ಒಂದ್ಸಲಿ ಇಲ್ಲ ವಾರಕ್ಕೆ ಒಂದ್ಸಲಿ ಕೈಯಲ್ಲೇ ಒರೆಸೋಕ್ಕೆ ಟ್ರೈ ಮಾಡ್ತೀನಿ. ಆಗುತ್ತೆ, ಹಾಲೊಂದು ಒರೆಸ್ಬೋದು, ಅದಕ್ಕಿಂತ ಜಾಸ್ತಿ ಆಗೋಲ್ಲ. ನನ್ನ ಮಗಳು ನೋಡಿ ಇಲ್ಲಿ ಕ್ಯಾಮ್ರಾ ಇಟ್ಟಿರೋ ಕಡೆ ಬರ್ತಿದ್ದಾಳೆ. ಕೈಯಲ್ಲಿ ನೆಲ ಒರೆಸೋದ್ರಿಂದ ಇನ್ನೂ ಒಂದು ಬೆನಿಫಿಟ್ ಏನು ಅಂದರೆ ಇದ್ದಿದ್ದ ಬಟ್ಟೆಲೇ ಒರೆಸ್ಕೊಂಬಿಡೋಣ, ಟೇಬಲ್ ಒರೆಸ್ಕೊಂಬಿಡೋಣ, ಹೆಂಗೂ ಕೈಯೇ ಅಲ್ವಾ, ಕೈ ಆಗಿದೆ ಅಲ್ವಾ ಅಂತ ಅಂದ್ಕೊಂಡು ಒರೆಸ್ಕೊತೀವಿ. ಅದೊಂದು ಬೆನಿಫಿಟ್ಟು. ಸೊ ಕೈಯಲ್ಲೆಲ್ಲ ಒರೆಸಿ ಸ್ವಲ್ಪ ಲೇಟ್ ಆಗೋಯಿತು. ಹಾಗೆ ಮೀಟಿಂಗ್ ಇತ್ತು, ಸ್ಯಾಟರ್ಡೇ ಮೀಟಿಂಗು. ಸೊ ಹಾಗಾಗಿ ಮೀಟಿಂಗು ಕೂಡ ರೆಡಿ ಆಗ್ತಾಯಿದ್ದೀನಿ. ಅಲ್ಲಿಂದ ಸ್ವಲ್ಪ ನನ್ನ ತಾಳಿ ಚೈನ್ ಕಿತ್ತೋಗಿದೆ ಅನ್ನಲ್ಲ, ಅದನ್ನ ಕೂಡ ರಿಪೇರಿ ಮಾಡಿಸ್ಕೊಬೇಕಿತ್ತು. ಹಾಗಾಗಿ ಹೊರಟಿದ್ದೀನಿ. ಸೊ ನೋಡೋಣ ಏನಾಗುತ್ತೆ. ಅವರು ಚಿನ್ನ ಬೆಳ್ಳಿ ಅಂಗಡಿಯವರು ನಮ್ಮ ಏರಿಯಾದಲ್ಲಿ ತೆಗೆದೇ ಇರೋಲ್ಲ ಆಲ್ಮೋಸ್ಟು. ಅದು ಒಂದೇ ನನಗಿಲ್ಲಿ ಪ್ರಾಬ್ಲಮ್ಮು. ಸೊ ನಾನಿನ್ನೇನು ರೆಡಿ ಆಗೋಲ್ಲ ಜಾಸ್ತಿ. ನಾನೇನು ಅಷ್ಟೊಂದು ಬ್ಯೂಟಿ ಫ್ರೆಂಡ್ಲಿ ಏನಲ್ಲ, ಸಿಂಪಲ್. ನನಗೆ ಅನಿಸೋ ಪ್ರಕಾರ ನಾನು ಸಿಂಪಲ್ಲು. ಒಂದು ಪೌಡರ್ನ ಹಾಕೋತೀನಿ. ಆದ ನಂತರ ಒಂದು ಪರ್ಫ್ಯೂಮ್ ಇರಲೇಬೇಕು ನನಗೆ, ಪರ್ಫ್ಯೂಮು. ಹಾಗೆ ಒಂದು ಟಾಪು. ಇದಿಲ್ಲೇ ಮನೆ ಹತ್ರನೇ ತೊಗೊಂಡಿದ್ದು, ಮ್ಯಾಕ್ಸಲ್ಲಿ ತೊಗೊಂಡಿದ್ದು, ಮನೆ ಹತ್ರ ಅಲ್ಲ. ಸೊ ಇದು ಬ್ಲ್ಯಾಕ್ ಮೆಟಲ್ದು ಒಂದು ಬ್ಯಾಂಗಲ್ಲು. ಖಾಲಿ ಕೈಯಲ್ಲಿ ಇರಬೇಕಲ್ಲ, ನನಗಿದೆಲ್ಲ ಇಷ್ಟ ಆಗೋಲ್ಲ. ಸೊ ನಡೆಯುತ್ತೆ ಖಾಲಿ ಕೈಯಲ್ಲಿ ಇರೋಕ್ಕಿನ ಅಂತ. ಸೊ ಹಣೆಗೆ ಇಟ್ಕೊಂಡು ಯಾರೋ ಕೇಳ್ತಾಯಿದ್ರು ನನಗೆ, ನೀವು ಯಾಕೆ ಹಣೆಗೆ ಇಡಲ್ಲ ಅಂತ. ಸೊ ನಾನು ಇಡ್ತೀನಿ, ಬಟ್ ಕಾಣಲ್ಲ ಅಷ್ಟು. ಆಮೇಲೆ ಬೇಗನೂ ಹೋಗುತ್ತೆ, ಅದಕ್ಕೋಸ್ಕರ. ಸೊ ಹೊರಟಾಯಿತು. ಸೊ ನಾನು ಔಟ್ಲುಕ್ ಬಂದು ಹೀಗಿದೆ. ಫುಲ್ ತೋರಿಸೋಣ ಅಂದ್ಕೊಂಡೆ, ಎಲ್ಲಾದರೂ ಫುಲ್ ಫೋಟೋ ಎಲ್ಲರೂ ಹಾಕೋಣ ಅಂತ ತೆಗಿಲೇ ಇಲ್ಲ. ಸೊ ಆಗಲಿಲ್ಲ. ಅದಾದ ನಂತರ ನನ್ನ ಹ್ಯಾಂಡ್ ಬ್ಯಾಗ್. ಸೊ ಹೋಗ್ಬಿಟ್ಟು ಬರೋಣ ಬನ್ನಿ. ಇದು ನಮ್ಮ ಮನೆಯ ಔಟ್ಲುಕ್ಕು. ಕೇಳ್ತಾಯಿದ್ರಿ ಔಟ್ಲುಕ್ ಹೇಗಿದೆ ತೋರಿಸಿ ಅಂತ. ಸೊ ಇದು ಯಾವಾಗಾದರೂ ಫ್ರೀ ಇದ್ದಾಗ ಫುಲ್ ಹೋಮ್ ಟೂರ್ ಮಾಡಿದಾಗಂತೂ ತೋರಿಸ್ತೀನಿ. ಸೊ ನಮ್ಮ ಮನೆಯಿಂದ ನನ್ನ ಮಗನ ಸ್ಕೂಲ್ 1.5 ಕಿಲೋಮೀಟ್ರ್ ಆಗುತ್ತೆ. ಅವನ ಸ್ಕೂಲ್ ಒಳಗೆ ಈ ರೀತಿ ಇದೆ. ಕಿಡ್ಸಿ ತುಂಬ ಚೆನ್ನಾಗಿದೆ, ಆ್ಯಂಬಿಷನ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ನೋಟಿಸ್ ಬೋರ್ಡಲ್ಲೆಲ್ಲ ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಅಲ್ಲಿ ಎಳ್ನೀರು ಕುಟ್ಕೊಂಡ್ಬಂದ್ವಿ. ಸೊ ಎಳ್ನೀರು ಗಾಯ್ಸ್, ಇವಾಗ ಜಸ್ಟ್ ಒಂದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಆಯಿತು. ಸೊ ಪಾಪು ಮಲಗಿದ್ದಾಳೆ, ಹಾಗಾಗಿ ನಾನು ಲೋ ವಾಯ್ಸ್ನಲ್ಲಿ ಮಾತಾಡ್ತಾಯಿದ್ದೀನಿ. ಸೊ ಅನ್ನ ಆಗಿದೆ, ಸಾಂಬಾರು ಏನೂ ಮಾಡೋಕ್ಕಾಗಲಿಲ್ಲ ಇವಾಗ ಬಂದು. ಸೊ ಹಾಗಾಗಿ ಒಂದು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ವಾಟರ್ ಮೆಲನ್ ಇದೆ ತಿನ್ನೋಕ್ಕೆ. ಸೊ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಹಾಗೆ ಅವನ ಸ್ಕೂಲಲ್ಲಿ ಕೂಡ ಪಾಸಿಟಿವ್ ಆಗಿ ಹೇಳಿದ್ರು, ಏನೋ ನೆಗೆಟಿವ್ ಆಗಿ ಏನೂ ಹೇಳಲಿಲ್ಲ. ಬಟ್ ಅದೇ ಬರೆಯಲ್ಲ ತುಂಬ, ನೀವೇನು ಬರೆಯೋದನ್ನ ಹೇಳ್ತೀರಾ ಅದನ್ನು ಬೇಕಾದ್ರೆ ನಾನು ಬಾಯಲ್ಲಿ ಹೇಳ್ತೀನಿ, ಆದರೆ ಬರೆಯಲ್ಲ ಅಂತಾನಂತೆ. ಸೊ ಅದೊಂದು ಹೇಳಿದ್ರು ಟೀಚರು. ಸೊ ಅದು ಬಿಟ್ಟು ಇನ್ನೇನೂ ಇಲ್ಲ, ಇನ್ನೆಲ್ಲ ಸೂಪರ್ ಅಂತ ಹೇಳಿದ್ರು. ಆದಮೇಲೆ ಇಷ್ಟೇ ಇವತ್ತಿನ ವ್ಲಾಗ್. ನೋಡೋಣ, ಆದರೆ ನೆನ್ನೆ ನೈಟ್ ಚಿಕನ್ ಸಾಂಬಾರು ರೆಸಿಪಿ ಮಾಡಿದ್ದೆ, ಅದು ಮತ್ತು ಇವತ್ತಿನ ವ್ಲಾಗ್ನ ಹಾಕ್ತೀನಿ. ಸೊ ನೋಡ್ಕೊಂಡು ಎಂಜಾಯ್ ಮಾಡಿ. ಇವಾಗ ಟೊಮೆಟೊ ಗ್ರೇವಿ ರೆಡಿ ಆಗ್ತಿದೆ, ಟೊಮೆಟೊ ಗೊಜ್ಜು, ಅನ್ನ ರೆಡಿ ಇದೆ, ವಾಟರ್ ಮೆಲನ್ ರೆಡಿ ಇದೆ. ಮಧ್ಯಾಹ್ನ ಊಟಕ್ಕಾಗುತ್ತೆ, ನೈಟ್ ನೋಡೋಣ.